28 ಜನರ ಪುಣ್ಯತಿಥಿ ಆಗೋದ್ರ ಒಳಗೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯವನ್ನ ನುಡಿದಿದ್ದಾರೆ. ಅರೆಸ್ಟ್ ಸಮನ್ಸ್ ಎಲ್ಲ ಮೋದಿ ಎದುರು ನಡೆಯೋದಿಲ್ಲ, ಓನ್ಲಿ ಎನ್ಕೌಂಟರ್ ಒಂದೇ ಮದ್ದು. ಯತ್ನಾಳ್ ಖಡಕ್ ಆಗಿ ಮಾತನಾಡಿದ್ದಾರೆ. ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಹತ್ಯೆ ಮಾಡಿದವರನ್ನ ಖಂಡಿಸಬೇಕು, ಅದರ ಬದಲು ಭದ್ರತಾ ವೈಫಲ್ಯ ಅಂತ ಗೋಳಿಡುತ್ತಿದ್ದಾರೆ. ವಿಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. 28 ಜನ ಪುಣ್ಯತಿಥಿ ಆಗೋದ್ರ ಒಳಗೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯವನ್ನ ನುಡಿದಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಗೆ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ನರೇಂದ್ರ ಮೋದಿ ಯಾವುದನ್ನು ಬಾಕಿ ಇಟ್ಕೊಳ್ಳೋದಿಲ್ಲ, 100ಕ್ಕೆ 100 ಉಗ್ರರ ಉಡಿಸ್ ಆಗುತ್ತದೆ, ನೋಡ್ತಾ ಇರಬೇಕಾದ್ರೆ ಅರೆಸ್ಟು ಸಮನ್ಸ್ ಎಲ್ಲ ಮೋದಿ ಎದುರು ನಡೆಯೋದಿಲ್ಲ, ಓನ್ಲಿ ಎನ್ಕೌಂಟರ್ ಒಂದೇ ಮದ್ದು ಅಂತ ಹೇಳಿ ಯತ್ನಾಳ್ ಖಡಕ್ ಆಗಿ ಮಾತನಾಡಿದ್ದಾರೆ. ನೋಡಿ, ಇಷ್ಟೆಲ್ಲ ಘಟನೆ ಆದ ನಂತರವೂ ಕೂಡ ಏನು ಯತ್ನಾಳ್ ಅವರು ಪ್ರತಿಕ್ರಿಯೆನೇ ಕೊಟ್ಟಿಲ್ವಲ್ಲ, ಯಾಕೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಫೈನಲಿ ಯತ್ನಾಳ್ ಅವರು ಈಗ ಭವಿಷ್ಯವನ್ನ ನುಡಿದಿದ್ದಾರೆ. 28 ಜನರ ಪುಣ್ಯತಿಥಿ ಆಗೋದ್ರೊಳಗೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ, ನೋಡ್ತಾ ಇರಿ ಬೇಕಾದ್ರೆ ಅನ್ನೋ ನಿಟ್ಟಿನಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ. ನೂರಕ್ಕೆ 100 ಉಗ್ರರ ಉಡಿಸ್ ಆಗುತ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. 10 ವರ್ಷ ಕಾಶ್ಮೀರ ಕಣಿವೆ ಶಾಂತಿಯುತವಾಗಿತ್ತು, ಭಯೋತ್ಪಾದಕರು ಕಾಶ್ಮೀರ ವಿಮೋಚನೆಯ ಹುಚ್ಚು ಸಾಹಸ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಹಾಗೂ ಹಿಂದಿನವರ ಕೈಲಿ ನಿಯಂತ್ರಣ ಇರಲಿಲ್ಲ. ಆರ್ಟಿಕಲ್ 370 ಬಳಿಕ ಶಾಂತಿ ಇತ್ತು, ಪ್ರವಾಸೋದ್ಯಮ ನಡೀತಾ ಇತ್ತು. ಇವೆಲ್ಲವನ್ನು ಭಯೋತ್ಪಾದಕ ಗುಂಪಿಗೆ ನೋಡೋಕೆ ಆಗಲಿಲ್ಲ. ಇದೇ ಕಾರಣಕ್ಕೆ 28 ಜನರ ಮೇಲೆ ಗುಂಡು ಹಾರಿಸಿದ್ದಾರೆ. ಇಸ್ಲಾಂ ಮುಲ್ಲಾಗಳು, ಛೇಲಾಗಳು ಭದ್ರತಾ ವೈಫಲ್ಯ ಅಂತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು.